ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹೈಕಮಾಂಡ್ ಅಂಗಳದಲ್ಲಿ ನಾಗೇಂದ್ರ ರಾಜೀನಾಮೆ ಭವಿಷ್ಯ ಇದೆ. ರಾಜೀನಾಮೆ ನೀಡುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಸಚಿವ ನಾಗೇಂದ್ರ ಅನ್ನೋ ಮಾಹಿತಿ ಇದೆ. ಪಕ್ಷಕ್ಕೆ ಮುಜುಗರ ತಪ್ಪಿಸಲು ನಾಗೇಂದ್ರ ರಾಜೀನಾಮೆ ಕೊಡುವ ಸಾಧ್ಯತೆ ಇದೆ. ನಾಗೇಂದ್ರ ಅವರು ರಾಜೀನಾಮೆ ಅಂತಂದ್ರೆ ಸಚಿವರಾಗಿ ಪದಾರ್ಪಣೆ ಮಾಡಿದ್ರು, ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಆ ದಿನದಿಂದಲೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಹೋರಾಟವನ್ನ ಮಾಡೋದಕ್ಕೆ ಶುರು ಮಾಡಿದೆ. ಭ್ರಷ್ಟಾಚಾರದ ಆರೋಪ ಅಥವಾ ಈ ಹಿಂದೆ ಅವರು ರಾಜೀನಾಮೆಯನ್ನ ಕೂಡ ಕೊಟ್ಟಿದ್ರು. ಅಂಥವರಿಗೆ ಈಗ ಮತ್ತೆ ನೀವು ಸಂಪುಟದಲ್ಲಿ ಅವಕಾಶ ಕೊಡ್ತೀರಾ ಅಂತ ಅಂದ್ರೆ ಏನರ್ಥ ಅನ್ನೋ ನಿಟ್ಟಲ್ಲಿ ಪ್ರಶ್ನೆಯನ್ನ ಮಾಡಿದ್ರು ಬಿಜೆಪಿಯವರು. ಸೊ ಈಗ ನಾಗೇಂದ್ರ ಅವರೇ ನನ್ನಿಂದ ಪಕ್ಷದ ವರ್ಚಸ್ಸಿಗೆ ಪೆಟ್ಟು ಬೀಳೋದು ಬೇಡ ಅಂತ ಹೇಳಿ ರಾಜೀನಾಮೆ ನೀಡೋದಕ್ಕೆ ಸಿದ್ಧ ಅಂತ ಕೂಡ ಹೇಳಿದಾರಂತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡ್ತಾರಾ ನಾಗೇಂದ್ರ ಅವರು? ರಾಜೀನಾಮೆ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಭೇಟಿ ಮಾಡಿ ವರಿಷ್ಠರ ಜೊತೆ ಮಾತಾಡಿದ ಬಳಿಕ ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ. ಇಂದು ಅಥವಾ ನಾಳೆ ಸಂಜೆ ನಾಗೇಂದ್ರ ರಾಜೀನಾಮೆ ನೀಡುವಂತ ಸಾಧ್ಯತೆ ಇದೆ. ಹೈಕಮಾಂಡ್ ಅಂಗಳದಲ್ಲಿ ನಾಗೇಂದ್ರ ರಾಜೀನಾಮೆಯ ಭವಿಷ್ಯ ಇರೋದೀಗ. ರಾಜೀನಾಮೆ ನೀಡೋದಕ್ಕೆ ಸಚಿವ ನಾಗೇಂದ್ರ ನಿರ್ಧಾರವನ್ನ ಮಾಡಿದ್ದಾರೆ. ಪಕ್ಷಕ್ಕೆ ಮುಜುಗರ ತಪ್ಪಿಸುವುದಕ್ಕೆ ಈ ತೀರ್ಮಾನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಸಿಎಂ ಭೇಟಿ ಮಾಡಿ ರಾಜೀನಾಮೆ ಇಂಗಿತವನ್ನ ವ್ಯಕ್ತಪಡಿಸಿದಾರಂತೆ. ನನ್ನಿಂದ ಪಕ್ಷದ ವರ್ಚಸ್ಸಿಗೆ ಪೆಟ್ಟು ಬೀಳದ ಬೇಡ, ರಾಜೀನಾಮೆ ನೀಡೋದಕ್ಕೆ ಸಿದ್ಧ ನಾನು ಅಂತ ಹೇಳಿದಾರಂತೆ ನಾಗೇಂದ್ರ. ಆದರೆ ಆತುರದ ನಿರ್ಧಾರ ಬೇಡ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಹೈಕಮಾಂಡ್ ಜೊತೆ ಮಾತಾಡ್ತೇನೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಪಕ್ಷದ ವರಿಷ್ಠರನ್ನ ಭೇಟಿ ಮಾಡುವುದಕ್ಕೆ ನಾಗೇಂದ್ರ ಅವರು ನಿರ್ಧಾರವನ್ನ ಮಾಡಿದಾರಂತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲೇ ಇದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು. ರಾಜೀನಾಮೆ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರುವಂತ ಸಾಧ್ಯತೆ ಇದೆ. ಸೊ ವರಿಷ್ಠರ ಜೊತೆ ಮಾತನಾಡಿದ ಬಳಿಕ ರಾಜೀನಾಮೆ ಕೊಡುವ ಸಾಧ್ಯತೆ ಇದೆ. ಬಟ್ ಇನ್ನೊಂದು ಆ್ಯಂಗಲ್ ಅಲ್ಲೂ ಕೂಡ ಗಮನಿಸ್ತಾ ಹೋದ್ರೆ ಅಷ್ಟು ಸುಲಭನ ರಾಜೀನಾಮೆ ಕೊಡೋದು. ಯಾಕೆ ಅಂತ ಅಂದರೆ ಭಾಳ ಜನ ಸಂಪುಟ ಸೇರ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಸಂದರ್ಭದಲ್ಲಿ ನಾಗೇಂದ್ರ ಅವ್ರಿಗೆ ಸುಲಭವಾಗಿ ಸಿಕ್ಕಿದೆ ಇದು. ಅವ್ರ ಮೇಲೆ ಏನೇ ಆರೋಪ ಇರಬಹುದು, ಏನೇ ಆರೋಪ ಇದ್ರೂ ಕೂಡ ಪಕ್ಷ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಹೈಕಮಾಂಡ್ ನಾಯಕರು ಅವಕಾಶ ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ವಾಪಸ್ ರಾಜೀನಾಮೆ ಪಡೆದ್ರೆ ಇದು ಪಕ್ಷಕ್ಕಾಗುವಂಥ ಅವಮಾನ ಅಲ್ವಾ? ನಾಗೇಂದ್ರ ಅವರಿಗೆ ಮುಂದಿನ ದಿನಗಳಲ್ಲಿ ಹಿನ್ನಡೆ ಆಗಲ್ವಾ? ಸೊ ಈ ಒಂದು ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಬಟ್ ಬರ್ತಾ ಇರುವ ಮಾಹಿತಿ ಪ್ರಕಾರ ನಾಗೇಂದ್ರ ಅವರು ನನ್ನಿಂದ ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗೋದು ಬೇಡ, ಪಕ್ಷದ ವರ್ಚಸ್ಸಿಗೆ ಪೆಟ್ಟು ಬೀಳೋದು ಬೇಡ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಸಿಎಂ ಮುಂದೆನೇ ಹೇಳಿದ್ದಾರೆ ಅನ್ನೋ ಮಾಹಿತಿ. ಅದಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದಾರಂತೆ, ಬೇಡ ಅರ್ಜೆಂಟ್ ಮಾಡೋದು ಬೇಡ, ಸದ್ಯಕ್ಕೆ ಸ್ವಲ್ಪ ತಾಳ್ಮೆ ಇರಲಿ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿದಾರಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ ಪಾವಗಡ, ಭಾಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದು. ಭಾಳ ಕಷ್ಟಪಟ್ಟು ಸಂಪುಟವನ್ನು ಸೇರ್ಕೊಂಡಿರುವಂಥ ನಾಗೇಂದ್ರ ಅವರು ಅಷ್ಟು ಈಸಿಯಾಗಿ ಸ್ಥಾನವನ್ನು ಬಿಟ್ಟುಕೊಟ್ಬಿಡ್ತಾರಾ? ಆ ನಿಟ್ಟಿನಲ್ಲಿ ನಿಜಕ್ಕೂ ಎಷ್ಟರ ಮಟ್ಟಿಗೆ ಚರ್ಚೆ ಆಗಿದೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೂ ಮೊದಲು ನಾಗೇಂದ್ರ ಅವರ ಹೆಸರು ಮೊದಲ ದಿನಗಳಲ್ಲಿ ಚರ್ಚೆಗೆ ಬಂದರೂ ಕೂಡ ಪಟ್ಟಿ ಫೈನಲ್ ಆಗುವಂಥ ಒಂದು ಸಂದರ್ಭದಲ್ಲಿ ನಾಗೇಂದ್ರ ಅವ್ರಿಗೆ ಸಚಿವ ಸ್ಥಾನ ಸಿಗೋದಿಲ್ಲ ಅನ್ನುವಂಥ ಒಂದು ಚರ್ಚೆ ರಾಜ್ಯ ಕಾಂಗ್ರೆಸ್ನ ಪಡಸಾಲೆಯಲ್ಲಿ ಹೆಚ್ಚು ಆಗ್ತಿತ್ತು. ಕಾರಣ ಏನಂತ ಹೇಳಿದ್ರೆ ಅವ್ರ ಮೇಲೆ ಇರುವಂತಹ ಇಡಿ ಮತ್ತು CBI ಪ್ರಕರಣಗಳು ದಿನದಿಂದ ದಿನಕ್ಕೆ ಇನ್ನಷ್ಟು ಸೂಕ್ಷ್ಮ ಆಗ್ತಿರೋದ್ರಿಂದ, ಮತ್ತೊಂದು ಕಡೆ ಪ್ರಾಸಿಕ್ಯೂಷನ್ಗೆ ಅನುಮತಿನೂ ಕೂಡ ಕೇಳಿರೋದ್ರಿಂದ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಷ್ಟು ಸುಲಭವಾಗಿ ನಾಗೇಂದ್ರ ಅವ್ರಿಗೆ ಅವಕಾಶ ಕೊಡೋದಿಲ್ಲ ಅನ್ನುವಂಥ ಒಂದು ಚರ್ಚೆ ಇತ್ತು. ಆದರೆ ಈ ಎಲ್ಲ ಚರ್ಚೆಗಳು ತಳಕೆಳಗೆ ಆಗುವಂಥ ಒಂದು ರೀತಿಯಲ್ಲಿ
ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡಿದ್ದು ನಿಜ. ನಾಗೇಂದ್ರ ಅವ್ರಿಗೆ ಬಳ್ಳಾರಿ ಹಾಗೂ ನಾಯಕ ಸಮುದಾಯದಿಂದ ಅವರನ್ನು ಸಚಿವರನ್ನಾಗಿ ಮಾಡೋದರಲ್ಲಿ ಯಶಸ್ವಿ ಆಗಿತ್ತು. ಆದರೆ ಅದಾದ ಬಳಿಕ ಈಗ ಮತ್ತೆ BJPಯ ನಾಯಕರು ಹಾಗೂ JDS ನಾಯಕರು ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯವನ್ನು ಮಾಡಿ ಕಳೆದ 10 ದಿನಗಳಿಂದಲೂ ಕೂಡ ಪ್ರತಿಭಟನೆ ಮಾಡಿರುವಂಥದ್ದು. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಅದರ ಜೊತೆಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ತಮ್ಮ ಒತ್ತಡಕ್ಕೆ ಮಣಿದಿಲ್ಲ ಅಂತ ಹೇಳ್ಬಿಟ್ಟು ಈಗ ರಾಯಚೂರಿಂದ ಬಳ್ಳಾರಿವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡಬೇಕು, ಜನಾಕ್ರೋಶವನ್ನು ಸೃಷ್ಟಿ ಮಾಡಬೇಕು. ಆ ಮುಖೇನ ಮುಂದಿನ 2028ರ ವಿಧಾನಸಭಾ ಚುನಾವಣೆಗೆ ಎಲೆಕ್ಷನ್ ಟ್ರೆಂಡ್ ಸೆಟ್ ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ BJP ಪಾದಯಾತ್ರೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಒಂದು ವೇಳೆ ಈ ಪಾದಯಾತ್ರೆ ಆಗಿದ್ದೇ ಆದರೆ ಬಹುತೇಕವಾಗಿ BJPಗೆ ಪೊಲಿಟಿಕಲ್ ಪ್ರಾಫಿಟ್ ಹೆಚ್ಚಾಗಿ ಆಗುತ್ತೆ ಅನ್ನುವಂಥ ಒಂದು ಆತಂಕ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಇರುವಂಥದ್ದು. ಇದು ಸಚಿವರಾದಂತಹ ನಾಗೇಂದ್ರ ಅವ್ರಿಗೂ ಕೂಡ ಗೊತ್ತು. ಅದರಲ್ಲೂ ಅವರದ್ದೇ ಭಾಗದಲ್ಲಿ ಪಾದಯಾತ್ರೆ ಮಾಡ್ತಿರೋದ್ರಿಂದ ನಾಗೇಂದ್ರ ಅವರ ಬಗ್ಗೆ ಆ ಭಾಗದಲ್ಲಿ ಪಾದಯಾತ್ರೆ ಮಾಡಿದ್ರೆ ಏನು ಸಂದೇಶ ರವಾನೆ ಆಗುತ್ತೆ, ಜೊತೆಗೆ ಆ ಭಾಗದಲ್ಲಿ ಅಂದರೆ ರಾಯಚೂರು, ಕೊಪ್ಪಳ, ಬಳ್ಳಾರಿ ಹಾಗೂ ಚಿತ್ರದುರ್ಗ ಈ 4 ಜಿಲ್ಲೆಗಳಲ್ಲೂ ಕೂಡ ಸಮುದಾಯ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಒಂದು ಕಡೆ ಸಮುದಾಯಕ್ಕೆ ಬೇರೆ ರೀತಿಯಾದಂಥ ಒಂದು ಸಂದೇಶ ರವಾನೆ ಆಗುತ್ತೆ ಅನ್ನುವಂತಹ ಒಂದು ತೀರ್ಮಾನ ನಾಗೇಂದ್ರ ಅವರು ಮಾಡಿದಂತೆ ಕಾಣಿಸ್ತಾ ಇದೆ. ಹೀಗಾಗಿ ನಿನ್ನೆ ನೇರವಾಗಿ ಅವರೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಕರೆ ಮಾಡಿ ರಾಜೀನಾಮೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಒಟ್ಟಾರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ನಾಗೇಂದ್ರ ಅವರು ಹೇಳಿದ ತಕ್ಷಣ ಒಪ್ಕೊಂಡಿಲ್ಲ. ಆದರೆ ಹೈಕಮಾಂಡ್ ಅಂಗಳದಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಆ ಥರದ ನಿರ್ಧಾರ ಬೇಡ ಅನ್ನುವಂಥ ಒಂದು ಮಾಹಿತಿಯನ್ನು ಹೇಳಿದ್ದಾರೆ ಅನ್ನುವಂಥ ಮಾಹಿತಿನೂ ಕೂಡ ಸಿಗ್ತಾ ಇದೆ. ಒಟ್ಟಾರೆ ನಾಳೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇರೋದ್ರಿಂದ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಅದಕ್ಕೂ ಮೊದಲೇನಂತ ಹೇಳಿದ್ರೆ ಇವತ್ತು AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಕ್ಕೆ ವಾಪಸ್ ಬಂದಿದ್ದಾರೆ. ಸದಾಶಿವನಗರದಲ್ಲಿರುವಂತಹ ತಮ್ಮ ನಿವಾಸದಲ್ಲಿದ್ದಾರೆ. ಬಹುತೇಕ ನಾಗೇಂದ್ರ ಅವರು AICC ಅಧ್ಯಕ್ಷರನ್ನು ಭೇಟಿ ಮಾಡಿ ಈ ಬಗ್ಗೆ ಚರ್ಚೆ ಮಾಡ್ಬೋದು. BJP ಹಮ್ಮಿಕೊಂಡಿರುವಂತಹ ಪಾದಯಾತ್ರೆ ಪಾಲಿಟಿಕ್ಸ್, ಇದರಿಂದ ಆಗುವಂತಹ ಸಾಧಕ ಬಾಧಕಗಳು, ಒಂದು ವೇಳೆ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಬುಲಾವ್ ಕೊಟ್ಟಿದ್ದಾದರೆ ದೆಹಲಿಗೆ ಹೋಗುವಂಥ ಒಂದು ಸಾಧ್ಯತೆಗಳು ಕೂಡ ಇದ್ದಾವೆ. ನಾಳೆ ಒಟ್ಟಾರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಿರೋದ್ರಿಂದ ನಾಳೆ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡಿಬೇಕಾ ಇಲ್ಲವೇ ಏನಾದರೂ ಆಗಲಿ ಮುಂದುವರಿಸೋಣ ಅನ್ನುವಂತಹ ಒಂದು ಅಭಿಪ್ರಾಯಗಳು ಹೆಚ್ಚಾಗಿ ಬಂದಿದ್ದಾದರೆ ನಾಗೇಂದ್ರ ಅವರನ್ನು ಉಳಿಸ್ಕೊಳ್ಬೋದು. ಆದರೆ ಈಗ ಆಗ್ತಾ ಇರುವಂತಹ ಪಕ್ಷಕ್ಕೆ ಡ್ಯಾಮೇಜ್, ಮತ್ತೊಂದು ಕಡೆ ಇರುಸು ಮುರುಸು ಹಾಗೂ ಮುಂದೆ ಬರ್ತಾ ಇರುವಂಥ ಒಂದು ಚುನಾವಣೆಗಳಲ್ಲಿ BJP ಇದನ್ನೇ ದೊಡ್ಡ ಅಸ್ತ್ರವನ್ನಾಗಿ ಮಾಡ್ಕೊಳ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರ ಏನಿದೆ. ಈ ಲೆಕ್ಕಾಚಾರಗಳು ನೋಡಿದ್ರೆ ಬಹುತೇಕ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಪಡೆದುಕೊಳ್ಳುವಂತೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಯಾವುದೇ ಕ್ಷಣದಲ್ಲಿ ಸೂಚನೆ ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ. ಆರಾಮ್ ಮಾರುತಿ ಪಾವಗಡ, ಹೌದು, ಈಗ ರಾಜೀನಾಮೆ ಕೊಡೋದಕ್ಕೆ ಅವರು ತೀರ್ಮಾನ ಮಾಡಿದ್ರು ಕೂಡ ಅವರ ರಾಜೀನಾಮೆಯಿಂದ ಎಲ್ಲೋ ಒಂದು ಕಡೆ ವಿರೋಧ ಪಕ್ಷಗಳಿಗೆ ಗೆಲುವಾಗಲ್ವಾ? ಈ ಆ್ಯಂಗಲ್ನಲ್ಲೂ ಕೂಡ DK ಶಿವಕುಮಾರ್ ಅವರು ಯೋಚನೆ ಮಾಡಲ್ವಾ? ಖಂಡಿತ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾದರೆ ಅದು ವಿರೋಧ ಪಕ್ಷಗಳಿಗೆ ದೊಡ್ಡ ಗೆಲುವಾಗುತ್ತೆ, ಅದರಲ್ಲಿ ಯಾವುದೇ ಡೌಟು ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಕಳೆದ 10 ದಿನಗಳಿಂದಲೂ ಕೂಡ ಇದೇ ವಿಚಾರವನ್ನು ಇಟ್ಕೊಂಡೇ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ 8 ದಿನಗಳ ಕಾಲ ಸುದೀರ್ಘವಾಗಿ ಪ್ರತಿಭಟನೆಯನ್ನು ಮಾಡಿದ್ರು. ಬೇರೆ ವಿಚಾರಗಳನ್ನು ಕೈಗೆತ್ತಿಕೊಳ್ಳದೆ ನಾಗೇಂದ್ರ ಅವರ ವಿರುದ್ಧ ಗಂಭೀರವಾದಂಥ ಒಂದು ಆರೋಪ ಇದೆ. ಇಂಥ ಆರೋಪ ಇರುವಂಥವರನ್ನು ಪ್ರಕರಣ ದಾಖಲಾದಾಗ ಸಿದ್ದರಾಮಯ್ಯ ಅವರು ಅವತ್ತು ರಾಜೀನಾಮೆಯನ್ನು ತೆಗೆದುಕೊಂಡ್ರು. ಅಂಥವರ ವಿರುದ್ಧ ಕ್ಲೀನ್ ಚಿಟ್ ಸಿಗದೇನೆ ಮತ್ತೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಅವ್ರಿಗೆ ಅವಕಾಶ ಕೊಡೋದು ಯಾವ ಕಾರಣಕ್ಕೋಸ್ಕರ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಕೇಳಿದ್ದು ನಿಜ. ಈಗ BJP ಮತ್ತು JDS ಇಬ್ಬರೂ ಕೂಡ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ವೇಳೆ ರಾಜೀನಾಮೆ ತೆಗೆದುಕೊಂಡಿದ್ದೆ ಆದರೆ BJP ಮತ್ತು JDS ಗೆಲುವಿಗೆ ಕಾರಣ ಆಗುತ್ತೆ, ಪಾದಯಾತ್ರೆಯನ್ನು ಕೈ ಬಿಡ್ತಾರೆ. ಒಂದು ವೇಳೆ ನಾಗೇಂದ್ರ ಅವರು ರಾಜೀನಾಮೆಯನ್ನು DK ಶಿವಕುಮಾರ್ ಅವರು ತೆಗೆದುಕೊಳ್ಳದೇ ಇದ್ದರೆ BJP ಅವರು ಸೆಪ್ಟೆಂಬರ್ 1ನೇ ತಾರೀಕಿಂದ 10ನೇ ತಾರೀಕು ಏನು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಆ ಪಾದಯಾತ್ರೆ ನಡೆಯುತ್ತೆ. ಆದರೆ ಆ ಪಾದಯಾತ್ರೆ ನಡೆದರೆ ಈಗ BJPಗೆ ಇರುವಂತಹ ಲಾಭಕ್ಕಿಂತಲೂ ಕೂಡ, ರಾಜಕೀಯ ಲಾಭಕ್ಕಿಂತಲೂ ಕೂಡ ಪಾದಯಾತ್ರೆ ಬಳಿಕ ರಾಜಕೀಯ ಲಾಭ ಹೆಚ್ಚಾಗಿ ಆಗುತ್ತೆ ಅನ್ನುವಂಥ ಒಂದು ಚರ್ಚೆ ರಾಜ್ಯ ಕಾಂಗ್ರೆಸ್ಸಲ್ಲಿ ಇರುವಂಥದ್ದು. ಹೀಗಾಗಿ ನಾಗೇಂದ್ರ ಅವರ ವಿಕೆಟ್ ಪತನ ಆದರೂ ಪರವಾಗಿಲ್ಲ, ನಾವು BJPಗೆ ಇರುವಂತಹ ಅಸ್ತ್ರವನ್ನು ಇನ್ನಷ್ಟು ದೊಡ್ಡದು ಮಾಡಬಾರ್ದು ಅನ್ನುವಂಥ ಒಂದು ಲೆಕ್ಕಾಚಾರಗಳು ಆಗ್ತಾ ಇರೋದು. ಒಂದು ಕಡೆ ರಾಜೀನಾಮೆ ಕೊಟ್ಟರೆ JDS ಹಾಗೂ BJPಯ ಹೋರಾಟಕ್ಕೆ ಒಂದು ರೀತಿ ಜಯ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ
ಪಾದಯಾತ್ರೆ ಮಾಡಿದ ಬಳಿಕವೂ ಕೂಡ ಕೊಟ್ಟಿದ್ದೆ ಆದರೆ ಆಗ ಡಬಲ್ ಬೆನಿಫಿಟ್ ವಿಪಕ್ಷಗಳಿಗೆ ಆಗುತ್ತೆ ಅನ್ನುವಂಥ ಒಂದು ಚರ್ಚೆ ಇರುವಂಥದ್ದು. ಹೀಗಾಗಿ ಯಾವುದೇ ಪಾದಯಾತ್ರೆ ಮೊದಲು ತೆಗೊಂಡ್ರು ಅದು ವಿಪಕ್ಷಗಳಿಗೆ ಒಂದು ರೀತಿ ಕ್ರೆಡಿಟೇ, ಪಾದಯಾತ್ರೆ ಬಳಿಕ ತೆಗೆದುಕೊಂಡ್ರು ಅದು ವಿಪಕ್ಷಗಳಿಗೆ ಕ್ರೆಡಿಟೇ, ತೆಗೆದುಕೊಳ್ಳದೇ ಇದ್ದರೂ ಕೂಡ ಮುಂದಿನ ಚುನಾವಣೆವರೆಗೂ ಕೂಡ ಇದನ್ನೇ ವಿಚಾರಗಳನ್ನು ಪ್ರಸ್ತಾಪ ಮಾಡುವಂಥ ಒಂದು ಕೆಲಸಗಳು ಆಗ್ತವೆ. ಹೀಗಾಗಿ ಏನೇ ಮಾಡಿದ್ರೂ ಕೂಡ ಅದರ ಎಫೆಕ್ಟ್ ಕಾಂಗ್ರೆಸ್ಗೆ, ಅದರ ಬೆನಿಫಿಟ್ ವಿಪಕ್ಷಗಳಿಗೆ. ರಾಮ್, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.